ಈ ದೊಡ್ಡ ಪ್ರಮಾಣದಲ್ಲಿ ಮರಗಳತನ ನಡೆಯೋದು ಅದು ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ. ನೂರಕ್ಕೆ ಯಾರ ಕಾಡಿನ ಒಳಗಡೆ ಇರೋ ಮನೆ 100% ಕಡಿಮೆ ಆಗಿದೆ. ಎಲ್ಲಿ ಇವತ್ತು ಕೆಲವೊಂದು ಕಡೆ ಸಮಸ್ಯೆ ಇದೆ, ಇಲ್ಲ ಅಂತ ಹೇಳಲ್ಲ ನಾನು. ಈಗ ಫಾರ್ ಎಕ್ಸಾಂಪಲ್ ಶಿವಮೊಗ್ಗ ಇದೆ ಉದಾಹರಣೆಗೆ, ಅಂದರೆ ಎಲ್ಲಿ ದಟ್ಟ ಕಾಡಿದೆ, ಎಲ್ಲಿ ಹೆಚ್ಚಿನ ಪ್ರದೇಶ ಕಾಡಿದೆ, ಜಾಗನೇ ಇಲ್ಲ. ಈಗ ಕಾರವಾರ ಇದೆ, ಅಲ್ಲಿ ಸುಮಾರು 70-80% ಅರಣ್ಯ ಇದೆ. ಅಲ್ಲಿ ಎಲ್ಲಿ ನಿಮಗೆ ಏನಾದರೂ ಅಭಿವೃದ್ಧಿನೂ ಮಾಡಬೇಕು, ಒಂದು ಆಸ್ಪತ್ರೆ ಮಾಡಬೇಕು, ಒಂದು ಮೂಲಭೂತ ಸೌಕರ್ಯ ಕೊಡಬೇಕು ಅಂತ ಹೇಳಿದರೂ ಅಲ್ಲಿ ಯಾವುದೇ ರೀತಿಯ ಭೂಮಿ ಅವೈಲೇಬಲ್ ಇಲ್ಲ. ಈಗ ಇಂಥ ಕಡೆ ಕೆಲವೊಂದು ಕಡೆ ಒಬ್ಬೊಂದು ಪಟ್ಟ ಲ್ಯಾಂಡ್ ಇದೆ, ಪಟ್ಟ ಲ್ಯಾಂಡ್ ಪಕ್ಕದಲ್ಲಿ ಅರಣ್ಯ ಇದೆ, ಸರ್ವೆ ಆಗೋದಿಲ್ಲ, ತಿಕ್ ಕಾಡು ಇರುತ್ತೆ, ಅವನು ಸ್ವಲ್ಪ ಮುಂದೆ ಬರ್ತಾನೆ, ಸ್ವಲ್ಪ ಕೆಲವೊಂದು ಸಲ ಕೆಳ ಹಂತದಲ್ಲಿ ಕೆಲವು ಶಾಮೀಲಾಗಿರುವಂಥದ್ದು ಇರ್ತದೆ. ಆದರೂ ಉಪಗ್ರಹ ಆಧಾರಿತವಾಗಿ ಪತ್ತೆ ಹಚ್ಚಿ ಕೇಸ್ ಬುಕ್ ಮಾಡಿ ಅಂಥವ್ರ ಮೇಲೆ ಕ್ರಮ ತೆಗೆದುಕೊಳ್ಳಿಕ್ಕೂ ನಾವು ಮಾಡ್ತಾ ಇದ್ದೇವೆ. ಸೊ ಮರಗಳ ಕಡಿತಲೇನೂ ಕೆಲವೊಂದು ಸಲ ರಾತ್ರೋರಾತ್ರಿ ಮಷಿನ್ ಒಯ್ದು ಮರ ಕಡಿದು ಅಲ್ಲಿ ಬೇರೆ ಯಾವುದಾದ್ರೂ ಒಂದು ಹಾಕುವಂಥದ್ದು, ಈ ರೀತಿ ಭಾಳ ಸಾರ್ವಜನಿಕರಿರ್ಬೋದು, ಅಧಿಕಾರಿಗಳಿರ್ಬೋದು, ಯಾರೇ ಇರ್ಬೋದು, ಎಲ್ಲ ಇಲಾಖೆಗಳಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಒಳ್ಳೆಯವರು ಇದ್ದಾರೆ, ಸ್ವಲ್ಪ ದುರ್ಬಲರು ಇದ್ದಾರೆ. ಅರ್ಥ ಆಯ್ತಾ? ಅದರಲ್ಲಿ ಜನಜಾಗೃತಿ ಎಲ್ಲರಿಗೂ ಅರಿವು ಮೂಡಿಸುವಂಥ ಕೆಲಸ ಆಗಿ ಈ ಮರಗಳು ಇರಲೇಬೇಕು, ಕಡಿತಲೆ ಆಗಬಾರ್ದು ಅನ್ನುವಂಥದ್ದು ಎಲ್ಲರ ತಲೆಯಲ್ಲಿ ಬಂತು ಅಂತ ಹೇಳಿದರೆ ಪಬ್ಲಿಕ್ ಡೊಮೇನಲ್ಲಿ ಬರುತ್ತೆ. ಯಾವಾಗ ನಮ್ಮ ಗಮನಕ್ಕೆ ಬಂದಾಗ ತತ್ಕ್ಷಣವೇ ಕ್ರಮ ಆಗ್ತಾ ಇದೆ. ಹೀಗಾಗಿ ಇಂಥ ಪ್ರಕರಣಗಳು ಬಹಳಷ್ಟು ಕಡಿಮೆ ಆಗಿದ್ದಾವೆ. ಅದರ ಜೊತೆ ಬಹಳಷ್ಟು ಕಡಿಮೆ ಆಗಿದೆ. ಇಟ್ ಈಸ್ ನೋ ಮೋರ್ ಅ ಪ್ರಾಫಿಟಬಲ್ ಥಿಂಗ್. ಇರುವ ರಿಸ್ಕು ಮತ್ತು ಆದಾಯವನ್ನು ಗಮನಿಸಿದ್ರೆ ಹಿಂದೊಂದು ಟೈಮ್ನಲ್ಲಿ ಇತ್ತು. ಈಗ ಬೆಂಗಳೂರಿನಲ್ಲಿ ಅದರಲ್ಲಿ ಇನ್ನೂ ಕಠಿಣವಾದಂಥದ್ದು ಕ್ರಮ ಜರುಗಿಸಬೇಕು ಅನ್ನೋಂಥದ್ದು ನನ್ನ ಒಂದು ಅನಿಸಿಕೆ ಇದೆ. ಆ ಕಾಯ್ದೆ ತರಬೇಕು ಅಂತ ಬೆಂಗಳೂರಿನಲ್ಲಿ ಕೆಲವು ಎಲ್ಲ ಜೊತೆಯಲ್ಲಿ ಚರ್ಚೆ ಮಾಡಿ ಸಾಧಕ ಬಾಧಕಗಳನ್ನು ನೋಡಿ ಅದನ್ನು ತರ್ತೇನೆ. ಕೆಲವೊಂದು ನಮ್ದು ಕಾಯ್ದೆಗಳೇನಾದ್ರು ಸರಳೀಕರಣ ಮಾಡಬೇಕು ಅಂತಲೂ ಹೊರಟಿದ್ದೇವೆ.